ಹಾಯ್ ಮಿತ್ರರೇ, ಜಗತ್ತಿನ ಪ್ರಮುಖ ಸುದ್ದಿ ವಾಹಿನಿಯಾದ ವರ್ಲ್ಡ್ ಪೊಲಿಟಿಕಲ್ ನ್ಯೂಸ್ಗೆ ಸುಸ್ವಾಗತ. ದೆಹಲಿಯ ಕಾರ್ ಬ್ಲಾಸ್ಟಿಗೆ ಸಂಬಂಧಿಸಿದ ಇನ್ನೂ ಅನೇಕ ಸುಳಿವುಗಳು ಸಿಕ್ಕಿವೆ. ರಾಷ್ಟ್ರೀಯ ಎನ್ಐಎ ತನಿಖಾ ದಳ ಎಂಟ್ರಿ ಕೊಟ್ಟಿದೆ. ಪೊಲೀಸ್ ಪಡೆಗಳು ಎನ್ಐಎ ಹಲವು ತನಿಖಾ ದಳಗಳು ತನಿಖೆಯನ್ನು ನಡೆಸುತ್ತಿವೆ. ಈಗ ವಿಷಯಕ್ಕೆ ಬರೋಣ. ಮೊನ್ನೆ ದೆಹಲಿಯಲ್ಲಿ ನಡೆದ ಕಾರು ಬ್ಲಾಸ್ಟದ ಹಿಂದೆ ಉಗ್ರ ಕೈವಾಡವಿದೆ ಎಂದು ಪತ್ತೆಯಾಗುತ್ತಿದೆ. 2-3 ದಿನಗಳ ಹಿಂದಷ್ಟೇ 2900 kg ಅಮೋನಿಯಂ ನೈಟ್ರೇಟ್ ಮತ್ತು ಅನೇಕ ಮಾದಕ ವಸ್ತುಗಳು ಸಿಕ್ಕಿದ್ದವು. RDX ಮತ್ತು ಬ್ಯಾಟರಿಗಳು ಸಹ ಇದ್ದವು. ಆದರೆ ಒಂದು ವಿಚಾರ, ಭಾರತದ ಹೃದಯವೇ ಮತ್ತು ಆತ್ಮವಾದಂಥ ದೆಹಲಿ ಕೆಂಪುಕೋಟೆ, ಎಲ್ಲ ಪ್ರಧಾನಮಂತ್ರಿಗಳು ಅಲ್ಲಿಯೇ ನಿಂತು ರಾಷ್ಟ್ರೀಯ ಧ್ವಜವನ್ನು ಹಾರಿಸುತ್ತಾರೆ. ಅಲ್ಲಿಯೇ ಮುಂದೆ ಉಗ್ರ ದಾಳಿ ನಡೆದಿದೆ. ಆದರೆ ಒಂದು ವಿಚಾರ, ಭಾರತದ ಹೃದಯವೇ ಮತ್ತು ಆತ್ಮವಾದಂಥ ದೆಹಲಿ ಕೆಂಪುಕೋಟೆ, ಎಲ್ಲ ಪ್ರಧಾನಮಂತ್ರಿಗಳು ಅಲ್ಲಿಯೇ ನಿಂತು ರಾಷ್ಟ್ರೀಯ ಧ್ವಜವನ್ನು ಹಾರಿಸುತ್ತಾರೆ. ಅಲ್ಲಿಯೇ ಮುಂದೆ ಉಗ್ರ ದಾಳಿ ನಡೆದಿದೆ. ಭಾರತ ಮತ್ತು ಅಮೆರಿಕದ ವ್ಯಾಪಾರ ಡೀಲ್ ಕುದುರುತ್ತಿದೆ. ಭಾರತದ ಮೇಲೆ ಟ್ಯಾರಿಫ್ ಅನ್ನು ಕಡಿಮೆ ಮಾಡುವ ವಿಷಯವಾಗಿ ಡೀಪ್ ಸ್ಟೇಟ್ ಸೆಕ್ಯೂರಿಟಿ ಕಡಿಮೆ ಮಾಡುತ್ತಿವೆ ಎಂದು ಹೇಳಿದೆ. ಈಗೀಗ ರಷ್ಯಾದಿಂದ ತೈಲವನ್ನು ಸಹ ಭಾರತ ಕಡಿಮೆ ಮಾಡುತ್ತಿದೆ ಎಂದು ಹೇಳಿದೆ. ಇದರ ಬೆನ್ನಲ್ಲೇ ಪಾಕ್ ಮತ್ತು ಭಾರತ ಗಡಿ ಹೈ ಅಲರ್ಟ್ ಆಗಿದೆ. ಯಾವಾಗ ಬೇಕಾದರೂ ಯುದ್ಧವಾಗಬಹುದು, ಆದ್ದರಿಂದ ಸನ್ನದ್ಧರಾಗಿರಬೇಕೆಂದು ಪಾಕ್ ಹೇಳಿದೆ. ಇಸ್ರೇಲ್ ಕೂಡ ಇದೆಲ್ಲ ಭಾರತದ ಬೆನ್ನಿಗೆ ನಿಂತಿದೆ. ಉಗ್ರ ವಿರೋಧಿ ಕೆಲಸ ಮಾಡಿದವರನ್ನು ಮಟ್ಟ ಹಾಕಲು ಇಸ್ರೇಲ್ ಹೇಳಿದೆ. ಹೀಗೆ ಸಂಬಂಧ ಕುದುರಿಸಿದ ಚೀನಾ ಕೂಡ ಈ ಉಗ್ರವಾದವನ್ನು ವಿರೋಧಿಸಿದೆ. ಭೂತಾನ್ನಿಂದ ಪ್ರಧಾನಮಂತ್ರಿಯು ಭಾರತ ದೇಶಕ್ಕೆ ಬಂದ ನಂತರ CCS ಮೀಟಿಂಗ್ ಹಮ್ಮಿಕೊಳ್ಳಲಾಗಿದೆ. ಈ ಸಭೆಯ ನಂತರ ಭಾರತವು ಮುಂದಿನ ನಿರ್ಧಾರವನ್ನು ತಿಳಿಸುತ್ತದೆ. ಮುಂದಿನ ವಿಷಯದಲ್ಲಿ ಈ ಮೀಟಿಂಗ್ ಕುರಿತು ಚರ್ಚಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.